ಗಾಂಧಿ ಬಜಾರ್ ಮಾದರಿ ಇಡೀ ಬೆಂಗಳೂರಿಗೆ ಬೇಕಾ? ಫುಟ್ಪಾತ್ ತೆರವು ಸರಿಯೇ ತಪ್ಪೆ? ನಿಮ್ಮ ಅಭಿಪ್ರಾಯ ಏನು? ವ್ಯಾಪಾರಿಗಳ ಬದುಕೋ ಪಾದಚಾರಿಗಳ ಹಕ್ಕೋ? ನಿರ್ಧಾರ ಯಾರದ್ದು? ನಮಸ್ಕಾರ ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಫುಟ್ಪಾತ್ ತೆರವು ಕಾರ್ಯಾಚರಣೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಿರುವಂತಹ ವಿಷಯ ಆಗಿದೆ. ಒಂದು ಕಡೆ ಬೀದಿ ವ್ಯಾಪಾರಿಗಳು ಪ್ರತಿಭಟನೆಗೆ ಕರೆ ನೀಡಿದ್ರೆ, ಮತ್ತೊಂದು ಕಡೆ ಜನಸಾಮಾನ್ಯರು ಮಿಶ್ರ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವ್ಯಾಪಾರಿ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಿದ್ದು, ಸರ್ಕಾರದ ಕ್ರಮಗಳನ್ನ ವಿರೋಧಿಸಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಾವು ಸಾರ್ವಜನಿಕರನ್ನ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಕೆಲವರು ಹೇಳಿದ್ದು, ಸರ್ಕಾರ ಮಾಡ್ತಿರೋದು ಸರಿಯಾಗೇ ಇದೆ, ಫುಟ್ಪಾತ್ ಪಾದಚಾರಿಗಳಿಗಾಗಿಯೇ ಇರುವಂತಹದ್ದು. ಒತ್ತುವರಿಯಿಂದ ಜನಸಾಮಾನ್ಯರು ರಸ್ತೆಯಲ್ಲಿಯೇ ನಡೆದಾಡಬೇಕಾದಂತಹ ಪರಿಸ್ಥಿತಿಯಿಂದ ಅಪಘಾತಗಳು ಹೆಚ್ಚಾಗ್ತದೆ. ಹೀಗಾಗಿ ತೆರವು ನಿಜವಾಗಿಯೂ ಅಗತ್ಯ ಇದೆ ಅಂತ ಕೆಲವರು ಹೇಳ್ತಿದ್ದಾರೆ. ಮತ್ತೆ ಕೆಲವೊಬ್ರು ಹಾಗೆ ಜನಸಾಮಾನ್ಯರು ಆಗಿರ್ಬೋದು, ವ್ಯಾಪಾರಿಗಳು ಆಗಿರ್ಬೋದು, ಅವರು ಏನು ಹೇಳೋದು ಅಂದ್ರೆ, ನಾವು 70ರಿಂದ 50 ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ತಿದ್ದೇವೆ, ನಮಗೆ ವ್ಯಾಪಾರ ಹೊರತು ಜೀವನವೇ ಇಲ್ಲ, ಏಕಾಏಕಿ ಬಂದು ತೆರವು ಮಾಡಿ ಅಂತ ಹೇಳಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು, ನಮ್ಮ ಜೀವನ ಹೇಗೆ ಕಟ್ಕೊಳ್ಬೇಕು, ನಮ್ಮ ಮಕ್ಕಳ ಪಾಡೇನು ಅಂತ ಕೇಳ್ತಿದ್ದಾರೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕೆಲ ಜನಸಾಮಾನ್ಯರು ಸಹ ಇವರಿಗೆ ಸಪೋರ್ಟ್ ಕೂಡ ಮಾಡ್ತಿದ್ದಾರೆ. ಅವರಿಗಾಗಿ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳಿ ಸರ್ಕಾರವನ್ನ ಕೂಡ ಕೇಳ್ಕೊಳ್ತಾ ಇದ್ದಾರೆ. ನನ್ನ ಹೆಸರು ವಂಜಾ ಅಂತ, ಇಲ್ಲೇ ವ್ಯಾಪಾರ ಮಾಡ್ತೀವಿ. ಸುಮಾರು ನಮ್ಮ ಅಜ್ಜಿ ತಾತನ ಕಾಲದಿಂದ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಬೆಂಗಳೂರಲ್ಲಿ ಆಲ್ರೆಡಿ ಎಲ್ಲ ಕಡೆ ಫುಟ್ಪಾತ್ ಅವ್ರನ್ನ ಎತ್ತಿಸ್ತಾ ಇದ್ದಾರಲ್ಲ, ಅದನ್ನೇ ಜೀವನ ಕಟ್ಕೊಂಡು ಮನೆ ಬಾಡಿಗೆ, ಮಕ್ಳಿಗೆ ಫೀಸು ಮತ್ತು ಬೇಕಾದಷ್ಟು ಖರ್ಚಿರುತ್ತಲ್ಲಮ್ಮ. ನಾವು ಬಡವರು, ಮಿಡ್ಲ್ ಕ್ಲಾಸ್ ಜನದವರು ಏನೋ ಬಡ್ಡಿಗೆ ತೊಗೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಏಕಾಏಕಿ ಬಂದು ಎತ್ತಿ ಅಂದರೆ, ಇವಾಗ ಬೈರೇಗೌಡರು ಏನು ಹೇಳಿದ್ರು ಅಂದರೆ, ಬರೀ 20% ಮಾತ್ರ ಕಾರ್ಯಾಚರಣೆ ಮಾಡ್ತೀನಿ ಅಂದರು. ಬೆಂಗಳೂರು ಪೂರ್ತಿ ಮಾಡ್ತಾ ಇದ್ದಾರೆ. ಅದನ್ನು ಅವ್ರು ಗಮನಿಸಬೇಕು. ಮತ್ತು ಬೀದಿ ವ್ಯಾಪಾರದ ಆ್ಯಕ್ಟಲ್ಲಿ, ಕಾನೂನಲ್ಲಿ ಕಾನೂನು ಎರಡೂ ಇದೆ. ಅದನ್ನು ಕೂಡ BBMP ಅವ್ರನ್ನೂ ಪಾಲನೆ ಮಾಡಬೇಕು. ನಾವು ಕೂಡ ಕಾನೂನಿಗೆ ತಲೆ ಬಾಗಿಸಿ ಪಬ್ಲಿಕ್ಗಾಗಲಿ ಟ್ರಾಫಿಕ್ಗಾಗಲಿ ತೊಂದರೆ ಕೊಡ್ದಿರ ನಾವು ಕುತ್ಕೋಬೇಕು, ನಾವು ಕೂಡ ಸಹಕರಿಸ್ಬೇಕು. ಅವ್ರು ಅದನ್ನು ಗಮನಿಸ್ಕೋಬೇಕು ಮೇಡಮ್. ಇವಾಗ ಎಷ್ಟು ಕಡೆ ಎತ್ತಿಸಿದ್ದಾರೆ, ಎಲ್ಲರೂ ಅಳ್ತಾ ಇದ್ದಾರೆ. ನಮಗೆ ಬೇಜಾರಾಗುತ್ತೆ ನೋಡೋದಕ್ಕೆ. ನಾವು ಡೈಲಿ ಫೇಸ್ಬುಕ್ಕು, TV ನೋಡಿ ನಮಗೆ ಬೇಜಾರಾಗುತ್ತೆ. ನಾವು ಕೂಡ 2011ರಲ್ಲಿ ಕಾನೂನೇ ಬಂದಿರಲಿಲ್ಲ, ಆವಾಗ ಪೂರ್ತಿ ಗಾಂಧಿ ಬಜಾರ್ ಎತ್ತಿಸಿದ್ರು. ಇದೇ ಮೀಡಿಯಾದವರು ನಮಗೆ ಸಪೋರ್ಟ್ ಮಾಡಿದ್ದೀರಾ. ತೀರಾ ಬಡವರೆಲ್ಲ ಫುಟ್ಪಾತ್ನಾಗೆಲ್ಲ ಹೋಟೆಲ್ಸ್ ಇರ್ಬೋದು, ತರಕಾರಿ ಶಾಪ್ ಇರ್ಬೋದು, ಅಂಗಡೀಸ್ ಎಲ್ಲ ಸಣ್ಣ ಪುಟ್ಟ ಅಂಗಡಿ, ಚಿಕ್ಕ ಪುಟ್ಟ ಅಂಗಡಿಯನ್ನು ಇಟ್ಕೊಂಡು ಜೀವನ ಮಾಡ್ತಿದ್ದಾರೆ. ಅವ್ರು ಏನಪ್ಪ ಅಂದರೆ ಅವ್ರಿಗೆ ಶ್ರೀಮಂತರ ಆಗ್ಬೇಕನ್ನೋದೇನಿಲ್ಲ, ಅವ್ರು ಅವತ್ತೇನು ದುಡಿಬೇಕು, ಅವತ್ತೇ ತಿನ್ನಬೇಕು. ತೀರಾ ಬಡತನದಿಂದ ನಡೀತಾ ಇದೆ. ಅದು ಬೇರೆ ಮಳೆ ಇಲ್ಲ, ಏನಿಲ್ಲ, ರೈತರಿಗೂ ಕೂಡ ಮಳೆ ಇಲ್ಲ, ಬರಗಾಲ ಆಗೋ ಪರಿಸ್ಥಿತಿಯಲ್ಲಿದೆ. ಈ ಥರ ಆದರೆ ಫುಟ್ಪಾತ್ನಲ್ಲಿ ಮಾಡ್ತಕ್ಕಂಥ ಬೀದಿ ವ್ಯಾಪಾರಿಗಳು ಎಲ್ಲ ಹೋಗ್ಬೇಕು ಮೇಡಮ್. ಅವರಿಗೆ ಆದಂಥ ಒಂದು ಜಾಗವನ್ನು ಮಾಡಿಬಿಟ್ಟು ಅವರಿಗಾದಂಥ ಒಂದು ಮೀಸಲಿಡಬೇಕು. ಪಬ್ಲಿಕ್ಕಿಗೆ ಒಂದು ಹೆಲ್ಪ್ ಆಗುತ್ತೆ. ಈ ನಡುವೆ ನಾವು ಗಾಂಧಿ ಬಜಾರ್ನ ಭೇಟಿ ಮಾಡಿದಾಗ, ಕೆಲವೊಂದು ಪರಿಶೀಲನೆ ಮಾಡಿದಾಗ ಒಂದು ವಿಚಾರ ತುಂಬಾ ಆಸಕ್ತಿದಾಯಕ ಅನಿಸ್ತು. ಅದೇನಪ್ಪಾ ಅಂತ ಹೇಳಿದ್ರೆ, ನಾವು ಗಾಂಧಿ ಬಜಾರ್ ವೆಲ್ಡರ್ಸ್ ವ್ಯಾಪಾರಿಗಳಿದ್ದಾರೆ, ಅವರ ಪಕ್ಕದಲ್ಲಿಯೇ 5 ಅಡಿ ಜಾಗವನ್ನ ಪಾದಚಾರಿಗಳಿಗಾಗಿಯೇ ಮೀಸಲಿಟ್ಟಿದ್ದಾರೆ. 8ರಿಂದ 10 ಅಡಿ ಜಾಗವನ್ನ ಬೀದಿ ವ್ಯಾಪಾರಿಗಳಿಗಾಗಿಯೇ ಮೀಸಲಿಟ್ಟಿದ್ದಾರೆ. ಇದೇ ರೀತಿ ಬೆಂಗಳೂರಿನಾದ್ಯಂತ ಆಯ್ತು ಅಂತ ಹೇಳಿದ್ರೆ ಪಾದಚಾರಿಗಳಿಗೂ ಜಾಗ ಇದೆ, ವ್ಯಾಪಾರಿಗಳಿಗೂ ಜಾಗ ಸಿಗುತ್ತೆ, ಹಾಗೆ ಅಪಘಾತಗಳು ಕೂಡ ಕಡಿಮೆ ಆಗುತ್ತೆ. ಈ ರೀತಿಯ ಮಾದರಿಯ ನಗರ ಇತರ ಪ್ರದೇಶಗಳಲ್ಲಿಯೂ ಜಾರಿ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಬೆಂಬಲ ತುಂಬಾ ಮುಖ್ಯ ಆಗಿರುತ್ತೆ. ಇದನ್ನ ಸರ್ಕಾರಕ್ಕೆ ಮುಟ್ಟಿಸೋದು ಕೂಡ ತುಂಬಾ ಅವಶ್ಯಕ ಇರುತ್ತೆ. ಇತರ ಪಾದಚಾರಿಗಳಿಗೂ ಸುರಕ್ಷವಾಗಿರ್ಬೇಕು, ಹಾಗೆ ವ್ಯಾಪಾರ ಕಟ್ಟಿಕೊಂಡು ಇಷ್ಟು ವರ್ಷಗಳ ಕಾಲ ವ್ಯಾಪಾರ ನಡೆಸಿದಂತಹ ವ್ಯಾಪಾರಸ್ಥರಿಗೂ ಯಾವುದೇ ಸಮಸ್ಯೆ ಆಗಬಾರ್ದು. ಅದಕ್ಕೆ ಯಾಕಂದ್ರೆ ಸಾವಿರಾರು ಕುಟುಂಬಗಳು ಇದೇ ವ್ಯಾಪಾರವನ್ನ ನಂಬಿ ಬದುಕ್ತಿರ್ತವೆ, ಅವರಿಗೂ ಸಮಸ್ಯೆ ಆಗಬಾರ್ದು ಅಂತ ಹೇಳಿದ್ರೆ ಈ ರೀತಿಯ ಮಾದರಿಯ ನಗರ ಎಲ್ಲೆಡೆ ಆಗ್ಬೇಕು ಅನ್ನೋದು ನಮ್ಮ ಅಭಿಮತ ಆಗಿದೆ. ನಿಮ್ಮ ಅಭಿಪ್ರಾಯವೇನು ಅದನ್ನ ತಿಳಿಸಿ. ಈ ವಿಚಾರವಾಗಿ ನಮ್ಮ ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅದನ್ನ ಕಾದಿ ನೋಡಬೇಕು. ಈ ರೀತಿ ಮಾದರಿ ನಗರ, ಈ ರೀತಿ ಮಾದರಿ ಏರಿಯಾಗಳು, ವ್ಯಾಪಾರ ಜಾಗ ನಿಮಗೂ ಬೇಕಾ? ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ವ್ಯಾಪಾರಸ್ಥರಾಗಿರ್ಬೋದು, ಪಾದಚಾರಿಗಳಾಗಿರ್ಬೋದು, ವಾಹನ ಸವಾರರ ಇಷ್ಟು ಜನರ ಸುರಕ್ಷತೆ ನಮ್ಮೆಲ್ಲರ ಕೈಯಲ್ಲಿದೆ. ನಮ್ಮ ಬೆಂಬಲ ಹೇಗಿರುತ್ತೆ, ನಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ, ಸರ್ಕಾರವು ಅದೇ ರೀತಿ ನಡ್ಕೊಳ್ಳುತ್ತೆ ಅನ್ನೋ ಅಭಿಮತ ನಮ್ಮದಾಗಿರುತ್ತೆ. ನಿಮ್ಮ ಅಭಿಮತ ಏನು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಚಾರ ಎಲ್ಲರಿಗೂ ತಲುಪೋವರೆಗೂ ಶೇರ್ ಮಾಡಿ. ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.